ನೀವ್ ಹೇಳ್ತಿದ್ರಿ ನೀವು ಬರೋ ಟೈಮಲ್ಲಿ ರಕ್ಷಿತಾನು ಮತ್ತೆ ಧ್ರುವಂತ ತುಂಬಾ ಅಳ್ತಿದ್ರು. ಹೌದು, ಅಳ್ತಿದ್ರು ತುಂಬಾ. ಅದ್ರಲ್ಲೂ ಧ್ರುವಂತ ಅವರು ಅಮ್ಮ ಅಮ್ಮ ಅಂತ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ರು. ನೀವ್ ಬರ್ಬೇಕಾದ್ರೆ ತುಂಬಾ ಅಳ್ತಾ ಇದ್ರು. ಆದ್ರೆ ಧ್ರುವಂತ ಅವ್ರಿಗೆ ಮನೆಯವ್ರು ಎಲ್ರು ಹೇಳೋರು ಯಾವಾಗ್ಲೂನು, ಅಂದ್ರೆ ಮಲ್ಲಮ್ಮನ್ ಇಟ್ಕೊಂಡು ಸುಮ್ನೆ ಆಟ ಆಡ್ತಾ ಇದಾರೆ ಧ್ರುವಂತ. ಹಂಗೇನಿಲ್ಲ ರೀ, ನಮ್ಗೆಲ್ಲಾ ಆಟ ಹೇಳ್ಕೊಡ್ತಿದ್ರು, ಹೇಳ್ಕೊಡ್ತಿದ್ರು ನನಗ. ಹಂಗೇನಿಲ್ಲ ರೀ, ಹಂಗಿದ್ರು ನನ್ಗೇನು ಗೊತ್ತಾಗಲ್ಲನ್ರಿ. ಯಾರು ಮುಖಾಡಕೊಂಡು ಮಾತಾಡ್ತಾರ ಯಾರು ಇಲ್ಲ ಅಂತ ನಮ್ಗೆಲ್ಲ ಗೊತ್ತಾಗ್ತಿತ್ತಲ್ರಿ. ನಿಮ್ಗೆ ಅಂದ್ರೆ ಯಾವಾಗೂ ಅನ್ಸಿಲ್ಲ ಅಂದ್ರೆ ಧ್ರುವಂತ ಫೇಕ್? ಅಂದ್ರೆ ಮನೆಯವ್ರು ಹೇಳ್ತಿದ್ರಲ್ಲ ಧ್ರುವಂತ ಫೇಕ್ ಅನ್ಸ್ತಾರೆ ಸ್ವಲ್ಪ, ಅಂದ್ರೆ ಅವ್ರು ಏನಿದ್ದಾರೆ ಅದು ನಕಲಿ ಅನ್ಸ್ತಾರೆ ಅವರು ಅಂತ ಅಂದ್ರೆ ಅವ ಕರೆಕ್ಟ್ ಮಾತಾಡೋರಿ. ಹಿಂಗ ಒಬ್ರ ಮುಂದೊಂದು ಮಾತಾಡ್ತಿರ್ರಿ, ಚೆನ್ನಾಗೆ ಮಾತಾಡ್ರಿ ಎಲ್ಲಾರು ಕೂಡ. ಅಂದ್ರೆ ನನ್ನ ಜೊತೆಗೆ ಭಾಳ ಇರೋ ಸಲಿಗೆ ಅವ್ರು ಸ್ವಲ್ಪ ಹಂಗೆ ಒಗ್ಟೊಗ್ಟು ಮಾತಾಡೋರು. ಅಂದ್ರೆ ಒಗ್ಟೊಗ್ಟು ಮಾತಾಡ್ರಿ ಎಲ್ಲರೂ ಒಳ್ಳೆಯವ್ರಿ. ಒಂದೊಂದ್ಸಲ ಮತ್ತೆ ಏನಾದ್ರು ಹೇಳಬೇಕಲ್ಲ, ಕಾರಣ ಕೊಡಬೇಕಲ್ರಿ ಅಲ್ಲಿ. ಅಲ್ಲ ರೀ. ಹಾ, ಮತ್ತೆ ಯಾವ್ದಾನ ಒಂದ್ ಇಷ್ಟಿತ್ತಂದ್ರೆ ಇಷ್ಟು ಮಾಡಿ ಕಾರಣ ಕೊಡೋರು.